सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः। गणपति उपनिषत्तु शांति मंत्र। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अनिष्टनेमिः स्वस्ति नो बृहस्पतिर्दधातु। ओम शांति शांति शांति। गणपति उपनिषತ್ತಿನ 7ನೇ ಮಂತ್ರ ನೋಡಬೇಕಿತ್ತು। त्वं मूलाधारस्थितोऽसि नित्यं त्वं शक्तित्रयात्मकः त्वां योगिनो ध्यायन्ति नित्यं। ಹಿಂದಿನ ಮಂತ್ರದಲ್ಲಿ ಅಂದರೆ ಇಲ್ಲಿ ಗಣಪತಿ ಉಪನಿಷತ್ತಿನಲ್ಲಿ ಅದೆಲ್ಲ ಒಂದೇ ಮಂತ್ರ ಅಂತಲೇ ಕೊಟ್ಟಿದ್ದಾರೆ. ಸ್ವಾಮಿ ತೇಜೋಮಾನಂದರು ಬರೆದಿರುವಂತಹ ಅರ್ಥ ಬರೆದಿರುವಂತಹ ಪುಸ್ತಕದಲ್ಲಿ ಈ ಮಂತ್ರವನ್ನು ಈ ರೀತಿಯಾಗಿ ಬೇರೆ ಬೇರೆ ಮಾಡಿದ್ದಾರೆ. ಅಂದರೆ ನಾವೀಗ ನೋಡ್ತಾ ಇರೋ ಮಂತ್ರ ತ್ವಂ ಗುಣತ್ರಯಾತೀತಃ ತ್ವಂ ಅವಸ್ಥಾತ್ರಯಾತೀತಃ ತ್ವಂ ದೇಹತ್ರಯಾತೀತಃ तं ಕಾಲತ್ರಯಾತೀತಃ. ಕಾಲತ್ರಯಾತೀತಃ ಅಲ್ಲಿವರೆಗೂ ನೋಡಿದ್ವಿ. ಮುಂದಿಂದು ತ್ವಂ ಮೂಲಾಧಾರಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ. ಈ ಮಂತ್ರವನ್ನು ನೋಡಬೇಕು. ತ್ವಂ ಅಂದರೆ ನೀನು, ಮೂಲಾಧಾರ ಸ್ಥಿತ ಅಂದರೆ ಮೂಲಾಧಾರದಲ್ಲಿ ನೀನು ಸ್ಥಿತನಾಗಿದ್ಯಾ ಅಂದರೆ ಕುಳಿತಿದ್ದೀಯಾ ಅಂತ, ಸೀಟೆಡ್. ಮೂಲಾಧಾರ ಸ್ಥಿತೋಸಿ ನಿತ್ಯಂ, ಅಸಿ ಅಂದರೆ ಆರ್, ನಿತ್ಯಂ ಎವರ್. ನೀನು ಮೂಲಾಧಾರ ಚಕ್ರ ಏನು ಹೇಳ್ತೀವಿ ಅಲ್ಲಿ ಇದೆಯಾ ಅಂತ. ತ್ವಂ ಶಕ್ತಿತ್ರಯಾತ್ಮಕಃ, ತ್ವಂ ಅಂದರೆ ನೀನು, ಶಕ್ತಿತ್ರಯ 3 ರೀತಿಯ ಶಕ್ತಿಯನ್ನು ಹೊಂದಿರುವಂಥವನು ಅಂತ, 3 folds ಆಫ್ ಪವರ್. ತ್ವಂ ಶಕ್ತಿತ್ರಯಾತ್ಮಕಃ ತ್ವಂ ಯೋಗಿನೋ ಧ್ಯಾಯಂತಿ ನಿತ್ಯಂ. ಯೋಗಿಗಳು ಯಾವಾಗಲೂ ನಿನ್ನ ಬಗ್ಗೆ ನಿನ್ನನ್ನೇ ಧ್ಯಾನಿಸ್ತಾ ಇರ್ತಾರೆ. ಏನಂತ, ನೀನು ಯಾವಾಗಲೂ ಮೂಲಾಧಾರದಲ್ಲಿ ಇರ್ತೀಯ, ನಿನಗೆ 3 ರೀತಿಯ ಶಕ್ತಿಗಳು ನಿನ್ನಿಂದಲೇ ಇರೋದು, ನಿನ್ನನ್ನು ಯೋಗಿಗಳು ಧ್ಯಾನಿಸ್ತಾರೆ ಅನ್ನೋದು ಇದರ ಅರ್ಥ. ನೋಡಿ, ಭಗವಂತ ಗಾಡ್ ಈಸ್ ಆಲ್ ಪರ್ವೇಡಿಂಗ್, ಅದು ನಮ್ಗೆ ಗೊತ್ತಿದೆ. ಗಾಡ್ ಈಸ್ ಎವ್ರಿವೇರ್, ಚಿಕ್ಕ ವಯಸ್ಸಿಂದನೂ ಕೇಳಿದ್ದೀವಿ. ಆದರೆ ಈಗ ಅವನು ಸೂರ್ಯಚಂದ್ರರಲ್ಲಿದ್ದಾನೆ, ಬೇರೆ ಜೀವಿಗಳಿಗೆಲ್ಲ ಇದ್ದಾನೆ, ಎಲ್ಲ ಥರದಲ್ಲೂ ಇದ್ದಾನೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈಗ ನನ್ನ ಶರೀರದಲ್ಲೂ ಆ ರೀತಿಯಲ್ಲಿ ಎಲ್ಲೋ ಇರಬೇಕಲ್ವಾ,
ಹೌದು, ಶರೀರ ಪೂರ್ತಿ ಭಗವಂತ ಪ್ರಸರಿಸಿದ್ದಾನೆ, ಯಾಕೆ ಎಲ್ಲ ಕಡೆ ಇದ್ದಾನೆ ಅಂತ. ಆದರೆ ನಾನು ಧಾರಣೆ ಮಾಡಲಿಕ್ಕೆ ನನಗೆ ಯಾವುದೋ ಒಂದು ಜಾಗ ಬೇಕು. ಈಗ ನಾನು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಗೆ ಪ್ರಾರ್ಥಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದಕ್ಕಾಗಿ ನಾನು ಒಂದು ವಿಗ್ರಹವನ್ನು, ಗಣೇಶನನ್ನು, ಶಿವನನ್ನು, ವಿಷ್ಣುವನ್ನು ಇಟ್ಕೊಳ್ತೀನೋ, ಅದೇ ರೀತಿ ನನ್ನಲ್ಲಿ ಎಲ್ಲಿದೆ ಅದು ಅಂತ ಹೇಳಿದ್ರೆ ಮೂಲಾಧಾರ. ಆ ಮೂಲಾಧಾರದಲ್ಲಿದೆ ಅಂದರೆ ನಾನು ಅದನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ. ಎಲ್ಲಿ ಈಗ ಹೃದಯದಲ್ಲಿದ್ದಾನೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ. ಅಥವಾ ಈ ಕೆಲವು ಸಲ ಯೋಗಿಗಳು ಇದು ಹೇಳ್ತಾರಲ್ಲ, ಮೆಡಿಟೇಷನ್ ಮಾಡುವಾಗ ಭ್ರೂ ಮಧ್ಯೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಹೃದಯದಲ್ಲಿದ್ದಾನೆ ಅಂದಾಗ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಆದರೆ ಈ ಯೋಗಶಾಸ್ತ್ರ, ಕುಂಡಲಿನಿ ಯೋಗದವ್ರು ಏನು ಹೇಳ್ತಾರೆ, ಮೂಲಾಧಾರ ಸ್ಥಿತೋಸಿ ನಿತ್ಯಂ. ಮೂಲಾಧಾರ ಅನ್ನುವಂಥದ್ದು ಆ ಬೆನ್ನು ಮೂಳೆಯ ಕಡೆಯಲ್ಲಿ, ಆ ಸ್ಪೈನಲ್ ಕಾರ್ಡ್ ಇದೆಯಲ್ವ, ಅಲ್ಲಿ ಕಡೆಯಲ್ಲಿ ಟೇಲ್ ಬೋನ್ ಅಂತ ಏನು ಹೇಳ್ತೀವಿ, ಆ ಕಡೆ ಬರುತ್ತೆ. ಅಲ್ಲಿಂದ ಅದು ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ, ಆಮೇಲೆ ಅದು 6ನೇದು ಯಾವುದು ಸಹಸ್ರಾರು ಚಕ್ರ ಅಂತ ಆ ಕುಂಡಲಿನಿಯಲ್ಲಿ ಅದು ಚಕ್ರಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಈ ಗಣೇಶ ಮೂಲಾಧಾರ ಸ್ಥಿತ, ಅವನು ಮೂಲಾಧಾರ. ಈಗ ನೋಡಿ, ಮೂಲಾಧಾರ ಅನ್ನೋದಕ್ಕೆ ಇನ್ನೊಂದು ಕಡೆ ಒಂದು ವರ್ಣನೆಯನ್ನು ಕೊಡ್ತಾರೆ. ಮೂಲಾಧಾರ ಚಕ್ರ ಅಂದರೆ ಅದು ಭೂಮಿಯ ತತ್ವವನ್ನು ಉಳ್ಳಂಥದ್ದು ಅಂತ. ಅದು ಏಕೆಂದರೆ ಭೂಮಿಯೇ ನಮಗೆ ಆಧಾರ. ಆ ಭೂಮಿ ತತ್ವವನ್ನು ಹೊಂದಿರುವಂತಹ ಮೂಲಾಧಾರ ಅಲ್ಲಿ ಗಣಪತಿ ಇದ್ದಾನೆ ಅಂತ ಹೇಳಿದ್ಮೇಲೆ ಅಲ್ಲಿ ನಾನು ಧ್ಯಾನಿಸಬೇಕು ಅಂತ ಕುಂಡಲಿನಿ ಶಕ್ತಿಯವರು ಹೇಳ್ತಾರೆ. ಕುಂಡಲಿನಿ ಅಂದರೆ ಯೋಗಿಗಳು, ಕುಂಡಲಿನಿ ಮೆಡಿಟೇಷನ್ ಹೇಳ್ಕೊಡೋರು ಹೇಳ್ತಾರೆ ಅಂತ. ಅದರಿಂದಲೇ ಈ ಮೂಲಾಧಾರ ಅನ್ನುವಂಥದ್ದು ಏನಿದೆ, ಗಣಪತಿ ಭೂಮಿಯೇ ನಮ್ಗೆ ಆಧಾರ ಅಂತ ತಿಳ್ಕೊಂಡಿರೋದ್ರಿಂದ ಗಣಪತಿಯನ್ನು ಅದರಿಂದಲೇ ಮಣ್ಣಿಂದ ಮಾಡ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಮಣ್ಣಿನಿಂದ ವಿಗ್ರಹವನ್ನು ಮಾಡ್ತಾರೆ. ಮೂಲಾಧಾರ ಸ್ಥಿತೋಸಿ ನಿತ್ಯಂ ಕುಂಡಲಿನಿ ಯೋಗದಲ್ಲಿ ಹೇಳುವಂಥದ್ದು. ತ್ವಂ ಶಕ್ತಿತ್ರಯಾತ್ಮಕಃ. ಗಣಪತಿ ಶಕ್ತಿತ್ರಯ, ತ್ರಯ ಅಂದರೆ ಗೊತ್ತಾಗೋಗಿದೆ 3 ಅಂತ. ಶಕ್ತಿತ್ರಯಾತ್ಮಕ, ಅವನು 3 ರೀತಿಯ ಶಕ್ತಿಯನ್ನು ಹೊಂದಿರುವಂಥದ್ದು. ನಮಗೆ ಗೊತ್ತೇ ಇದೆ ಯಾವುದ್ಯಾವುದದು, ಸೃಷ್ಟಿ, ಸ್ಥಿತಿ, ಲಯ, ಇದೇ 3 ಶಕ್ತಿ ಒಂದು. ಅದನ್ನು ಯಾವಾಗಲೂ ಅವನೇ ಮಾಡಲಿಕ್ಕೆ ಸಾಧ್ಯ. ಸೃಷ್ಟಿ, ಸ್ಥಿತಿ, ಲಯ. ಆ ಸೃಷ್ಟಿ, ಸ್ಥಿತಿ, ಲಯವನ್ನು ಮಾಡಬೇಕಾದ್ರೆ, ಏನಾದರೂ ಸೃಷ್ಟಿ ಮಾಡಬೇಕಾದ್ರೆ ಅಲ್ಲಿ ಅವನಿಗೆ ಒಂದು ಇಚ್ಛಾ ಹುಟ್ಟಬೇಕು. ಇಚ್ಛೆ ಅಲ್ವಾ, ಇಚ್ಛೆ, ಆಸೆ ಹುಟ್ಟಬೇಕು. ಇಚ್ಛೆ ಇದ್ದರೆ ಆಗ ನಾನು ಜ್ಞಾನವನ್ನು ಪಡ್ಕೊಳ್ತೀನಿ. ಜ್ಞಾನ ಪಡ್ಕೊಂಡ್ಮೇಲೆ ನಾನು ಏನಾದರೂ ಸೃಷ್ಟಿ ಮಾಡಬೇಕು ಅಂದರೆ ಕಾರ್ಯ ಮಾಡಬೇಕು. ಆದ್ದರಿಂದ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದು ನಮಗೆ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಇಚ್ಛಾ, ಜ್ಞಾನ ಮತ್ತು ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಅದು ನನ್ನಲ್ಲಿ ಇಚ್ಛೆಯನ್ನು ಹುಟ್ಟಿಸುತ್ತೆ, ಜ್ಞಾನವನ್ನು ಪಡ್ಕೊಳ್ಳೋ ಹಾಗೆ ಮಾಡುತ್ತೆ, ಮತ್ತು ಕ್ರಿಯಾಶಕ್ತಿ. ಅದರಿಂದಲೇ ಏನು ಹೇಳ್ತಾರೆ, ತ್ವಂ ಶಕ್ತಿತ್ರಯಾತ್ಮಕ, ನೀನು 3 ಶಕ್ತಿಯನ್ನು ಹೊಂದಿರುವಂಥವನು. ಅವನೊಬ್ಬನೇ, ಅವನು ಇಚ್ಛೆ ಪಟ್ಟರಷ್ಟೇ ಎಲ್ಲವೂ ಆಗ್ಲಿಕ್ಕೆ ಸಾಧ್ಯ. ಆ ಇಚ್ಛೆಯನ್ನು ಅವನು ನನ್ನಲ್ಲಿ ಹುಟ್ಟಿಸ್ಬೇಕು. ಈ ಅಲೋನ್ ವಿಲ್ ಅಂತ ಹೇಳ್ತಾರೆ. ಅವನೊಬ್ಬನಿಗೆ ಗೊತ್ತಿರೋದು, ಅವನೊಬ್ಬನೇ ಆ್ಯಕ್ಟ್ ಮಾಡಿಸೋದು. ಅಂದರೆ ಆ ನನ್ನಲ್ಲಿರುವ ಶಕ್ತಿ ಯಾವುದಪ್ಪ ಅಂತ ಹೇಳಿದ್ರೆ ಆ ಗಣಪತಿಯದ್ದು ಅಂತ. ತಾವೆಲ್ಲರೂ ಲಲಿತಾ ಸಹಸ್ರನಾಮ ಓದಿರುವಂಥವ್ರು, ಗೊತ್ತಿರುವಂಥವ್ರು, ಅದರಲ್ಲಿ ಒಂದು ಶ್ಲೋಕ ಬರುತ್ತೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ. 30ನೇ ಮಂತ್ರ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ದೇವಿ ಏನೋ ಅವಳು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಸ್ವರೂಪಿಣಿ, ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಶಕ್ತಿತ್ರಯಾತ್ಮಕ ಅಂತ ಹೇಳಿದ ಮೇಲೆ
ಈ 3 ಶಕ್ತಿಗಳು ಅವನಲ್ಲಿ ಇರುವಂಥದ್ದು ಅಂತ. ಮುಂದೆ ಏನು ಹೇಳ್ತಾರೆ, ತ್ವಂ ಯೋಗಿನೋ ಧ್ಯಾಯಂತಿ ನಿತ್ಯಂ, ಯೋಗಿಗಳು ನಿನ್ನ ಮೇಲೆ ನಿನ್ನನ್ನು ಆರಾಧಿಸ್ತಾರೆ ಅಂತ. ಹೇಗಪ್ಪ ಅಂತ ಹೇಳಿದ್ರೆ, ಈಗ ಯೋಗಿಗಳು ಈ ಕುಂಡಲಿನಿ ಮೆಡಿಟೇಷನ್ ಅಂತ ಮಾಡ್ತಾರೆ. ಅವರಿಗೆ ಆ ಮೂಲಾಧಾರ ಚಕ್ರ ಅದೆಲ್ಲ ಗೊತ್ತಿರುತ್ತೆ, ಅದೆಲ್ಲ ತಿಳ್ಕೊಂಡೇ ಮಾಡಬೇಕು. ಸುಮ್ಮನೆ ಕೇಳ್ಕೊಂಡು ಮಾಡ್ತೀನಿ, ಓದ್ಕೊಂಡು ಮಾಡ್ತೀನಿ ಹಾಗೆಲ್ಲ ಮಾಡ್ಕೋಬಾರ್ದು. ಆ ಯೋಗಿಗಳು ಕುಂಡಲಿನಿಯ ಮೆಡಿಟೇಷನ್ ಮಾಡ್ತಾರೆ, ಕುಂಡಲಿನಿ ಮೆಡಿಟೇಷನ್ ಮಾಡ್ತಾರೆ. ಹಾಗೆ ಭಕ್ತರಾಗಿದ್ದರೆ ಅವರೇನು ಮಾಡ್ತಾರೆ, ಅವರು ಈ ಭಗವಂತನ ಲೀಲೆಯ ಮೇಲೆ ಧ್ಯಾನ ಮಾಡ್ತಾರೆ, ಅವನ ಶಕ್ತಿಯ ಮೇಲೆ ಧ್ಯಾನ ಮಾಡ್ತಾರೆ, ಅವನ ಮೌಲ್ಯಗಳು, ಅವನು ಕೊಟ್ಟಂತಹ ಮೌಲ್ಯಗಳ ಮೇಲೆ ಧ್ಯಾನ ಮಾಡ್ತಾರೆ. ಹಾಗೆ ಜ್ಞಾನಿಗಳು ಎಲ್ಲೆಲ್ಲೂ ಭಗವಂತನೇ ಇದ್ದಾನೆ ಅಂತ ಹೇಳಿ ಆ ಇನ್ಫೈನೈಟ್ ಟ್ರುತ್ ಬಗ್ಗೆ ಅವರು ಧ್ಯಾನ ಮಾಡ್ತಾರೆ. ಯೋಗಿಗಳು, ಭಕ್ತರು, ಜ್ಞಾನಿಗಳು, ಅದು ಬೇರೆ ಬೇರೆ ಯಾವುದೇ ಮಾರ್ಗ ಹಿಡ್ಕೊಂಡ್ರೂ ಕೂಡ ಗುರಿ ಒಂದೇ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಎಲ್ಲರೂ ನಿತ್ಯ ಧ್ಯಾನ ಯಾವುದ್ರ ಬಗ್ಗೆ, ಭಗವಂತನ ಬಗ್ಗೆ, ಆ ಗಣಪತಿಯ ಬಗ್ಗೆ ನಿನ್ನನ್ನೇ ಧ್ಯಾನಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಇನ್ನೊಮ್ಮೆ ಅರ್ಥ ಮಾಡ್ತಾ ನೋಡ್ಕೊಳ್ಳಿ. ಹಾಗೆ ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ. ಮುಂದುವರಿಸ್ತಾ, ತ್ವಂ ಬ್ರಹ್ಮ ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಸ್ವರೋ. ಏನೇನಾಗಿದ್ದಾನೆ ಭಗವಂತ ಅಲ್ಲಿ? ತ್ವಂ ಬ್ರಹ್ಮ, ನೀನು ಬ್ರಹ್ಮ. ತ್ವಂ ವಿಷ್ಣು, ನೀನು ವಿಷ್ಣು ಆಗಿದ್ಯಾ. ತ್ವಂ ರುದ್ರ, ರುದ್ರ ಆಗಿದ್ಯಾ. ತ್ವಂ ಇಂದ್ರ, ನೀನು ಇಂದ್ರ ಆಗಿದ್ಯಾ. ತ್ವಂ ಅಗ್ನಿ, ನೀನು ಬೆಂಕಿ. ತ್ವಂ ವಾಯು, ಗಾಳಿ ಆಗಿದ್ಯಾ. ತ್ವಂ ಸೂರ್ಯ, ಸೂರ್ಯನು ನೀನೇ. ತ್ವಂ ಚಂದ್ರಮ, ಚಂದ್ರನು ನೀನೇ. ತ್ವಂ ಬ್ರಹ್ಮ, ನೀನು ಬ್ರಹ್ಮ. ಭೂ ತ್ವಂ ಭುಹು ಭುವಃ ಸ್ವರೋ, ಅಂದರೆ 3 ಲೋಕಗಳು. ಯಾವ್ದ್ಯಾವುದು? ಭೂಮಿ ಮತ್ತು ಮಧ್ಯ ಇರುವಂತಹ ಜಾಗ ಮತ್ತು ಸ್ವರ್ಗ, ಈ 3 ಲೋಕಗಳು. ಭೂರ್ಭುವಃ ಸುವಃ ಅಂತ ಇಲ್ಲಿ ಹೇಳ್ತಾರೆ. ನೀನು ಎಲ್ಲವೂ ಆಗಿದ್ಯಾ, ಅಂದರೆ 3 ಲೋಕಗಳು ಕೂಡ ನೀನೇ ಆಗಿರೋದು ಅಂತ. ಇಲ್ಲಿ 3 ಲೋಕಗಳು ಅಂತ ಹೇಳುವಾಗ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಅಂತಲೂ ಹೇಳ್ತಾರೆ. ಹೇಗಪ್ಪ ಅದು ಅಂತ ಹೇಳಿದ್ರೆ, ಈಗ ಏನಾದರೂ ನಾನು ತಿಳ್ಕೊಳ್ತೀನಿ, ಒಂದು ಪುಸ್ತಕ ಇದೆ ಅಂತ ಹೇಳಿದ್ರೆ ಅದು ಒಂದು ಜಡ ವಸ್ತು. ಆ ವಸ್ತುವನ್ನು ನಾನು ನೋಡಿ ಗ್ರಹಿಸ್ತೀನಿ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಅದನ್ನು ನನಗೆ ಅರ್ಥ ಆಗ್ತಾ ಇದೆ, ಆ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ನನಗೆ ಕೊಡ್ತಾ ಇರೋದು ಯಾವುದು? ಅಲ್ಲಿ ಅಧಿದೈವಿಕ ಆಸ್ಪೆಕ್ಟ್ ಇದೆ ಅಂತ ಹೇಳ್ತಾರೆ. ಅಧಿಭೌತಿಕ ಅನ್ನೋದು ಒಂದು ಪುಸ್ತಕ ನನ್ನ ಮುಂದೆ ಇದೆ, ಅದು ಭೌತಿಕ ಅಷ್ಟೇ. ಅದನ್ನು ನನ್ನ ಈ ಶರೀರದ ಮೂಲಕ ನಾನು ತಿಳ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಅಂದಾಗ ಅದು ಆಧ್ಯಾತ್ಮಿಕ. ಅದು ಇದೆ ಅಂತ ಹೇಳಿ ನನಗೆ ಅರಿವಿಗೆ ಬರ್ತಾ ಇದೆ, ಏನೋ ನೋಡ್ತಾ ಇದ್ದೀನಿ ಅಂತಲ್ಲ, ಅದು ಪುಸ್ತಕ ಅಂತ ಅರಿವಿಗೆ ಬರ್ತಾ ಇರೋದು ಏನಂತ, ಅದು ಯಾವುದರಿಂದ? ಅಧಿದೈವಿಕ ಆಸ್ಪೆಕ್ಟಿಂದ ಅದು ಅರ್ಥ ಆಗುತ್ತೆ ಅಂತ. ಏಕೆಂದರೆ ಈ ಭಗವಂತನೇ 3 ರೀತಿಯಲ್ಲಿ ವ್ಯಕ್ತ ಆಗ್ತಾ ಇರೋನು, ಅದು ಬೇರೆ ಆಗಲೇ ಇಲ್ಲ. ಅದನ್ನು ಇಲ್ಲಿ ಬ್ರಹ್ಮ ಅಂತಲೇ ಹೇಳ್ತಾರೆ. ಇಲ್ಲಿ ಮುಂದೆ ಅಗ್ನಿ, ವಾಯು ಅಂತೆಲ್ಲ ಹೇಳುವಾಗ ಅಗ್ನಿ ಅನ್ನುವಂಥದ್ದು ನಮ್ಮ ಮಾತನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಎಲ್ಲ ಕರ್ಮೇಂದ್ರಿಯಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಂದ್ರ ಕರ್ಮವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡೋನು, ಅವನು ಆ್ಯಕ್ಷನ್ ಅಂತ ಹೇಳ್ತಾರೆ. ಇಂದ್ರ ಕರ್ಮಗಳನ್ನು ಮಾಡಲಿಕ್ಕೆ ಅವನು ಆಸ್ಪದ ಮಾಡಿಕೊಡ್ತಾನೆ ಅಂತ, ಎಂಪವರ್ ಮಾಡ್ತಾನೆ ಅಂತ, ಶಕ್ತಿಯನ್ನು ಕೊಡ್ತಾನೆ ಅಂತ. ಹಾಗೆ ವಾಯು ಸ್ಪರ್ಶವನ್ನು ಕೊಡುತ್ತೆ, ಅದು ಜ್ಞಾನೇಂದ್ರಿಯಗಳನ್ನು ನಮಗೆ ತೋರಿಸ್ಕೊಡುತ್ತೆ. ಸೂರ್ಯ ಅನ್ನುವಂಥದ್ದು
ಬುದ್ಧಿಯ ಸಂಕೇತ. ಹಾಗೆ ಚಂದ್ರ ಮನಸ್ಸಿನ ಸಂಕೇತ. ಹಾಗಾಗಿ ಇಲ್ಲಿ ಇಂದ್ರ, ಅಗ್ನಿ, ವಾಯು, ಸೂರ್ಯ, ಚಂದ್ರ ಎಲ್ಲವೂ ನೀನೇ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಮಂತ್ರವನ್ನು ನೋಡಿದ್ರೆ ಇಲ್ಲಿ ತ್ವಂ ಬ್ರಹ್ಮ ಎಲ್ಲವೂ ನೀನೆ, ಸರ್ವವ್ಯಾಪಿಯಾಗಿರುವ ಬ್ರಹ್ಮ ನೀನೆ, ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಎಲ್ಲವೂ ನೀನೆ. ತ್ವಂ ವಿಷ್ಣುಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಅಂತ ಹೇಳುವಾಗ ವಿಷ್ಣು ಅಂದರೆ ಲಯಕರ್ತ ಕೂಡ ನೀನೇ ಅಲ್ಲಿ. ರುದ್ರ, ಇಂದ್ರ, ಅಗ್ನಿ, ಗಾಳಿ, ಸೂರ್ಯ, ಚಂದ್ರ ಇವೆಲ್ಲವೂ ಏನು ಹೇಳ್ತಾರೆ, ನಾವು ಭಗವಂತನನ್ನ ಪ್ರಕೃತಿಯಲ್ಲಿ ಹೇಗೆ ಎಲ್ಲವನ್ನು ಭಗವಂತ ಅಂತ ಪ್ರಾರ್ಥಿಸ್ತೀವಿ, ಅದು ಎಲ್ಲವೂ ನೀನೇ. ನೀನೇ ಬ್ರಹ್ಮ, ಅಲ್ಟಿಮೇಟ್ ಟ್ರುತ್ ನೀನೇ ಅಂತ ಹೇಳಿರೋದು. ಹಾಗೆ ಮುಂದುವರಿಸ್ತಾ ಏನು ಹೇಳ್ತಾ ಇದ್ದಾರೆ, ಭೂರ್ಭುವ ಸುವಹ, ಆ ಮೂರು ಲೋಕಗಳು ಕೂಡ ನೀನೇ. ಭುಹು ಅಂತ ಹೇಳುವಾಗ ಭೂಮಿ ಅಂತ ಹೇಳ್ತಾರೆ. ಓಂ ಭೂರ್ಭುವ ಸ್ವ ತತ್ಸವಿತುರ್ವರೆಣ್ಯಂ ಗಾಯತ್ರಿ ಮಂತ್ರದಲ್ಲಿ ಕೇಳಿದ್ದೀವಿ ನಾವು. ಭುವಃ ಅಂತಂದರೆ ಈ ಸ್ವರ್ಗ ಮತ್ತು ಭೂಮಿಯ ನಡುವೆ ಇರುವಂತಹ ಜಾಗ ಅಂತ ಹೇಳ್ತಾರೆ. ಹಾಗೆ ಹೆವೆನ್ಲಿ ಅಂದರೆ ಸುವಹ ಅಂತ ಹೇಳುವಾಗ ಸ್ವ ಅಥವಾ ಸುವಹ ಅಂತ ಹೇಳುವಾಗ ಸ್ವರ್ಗ. ಈ ಮೂರು ಲೋಕಗಳನ್ನು ಮಾತ್ರ ನಾವು ನೋಡೋದು. 14 ಲೋಕಗಳಿದೆ, ಆದರೆ ಇಲ್ಲಿ ಈ 3 ಲೋಕಗಳನ್ನು ಮಾತ್ರ ಹೇಳ್ತಾ ಇರೋದು. ಈ ಭುಹು ಅನ್ನುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಅದು ಎಕ್ಸಿಸ್ಟೆನ್ಸ್ ಅಂತ ತೋರಿಸುತ್ತೆ. ಅದು ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಅದು ಇದೆ, ಏನೋ ಒಂದು ಪದಾರ್ಥ ಇದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಭೂಮಿ ತೋರಿಸ್ಕೊಡ್ತಾ ಇದೆ. ಅಂದರೆ ಆ ಭಗವಂತ ಅನ್ನುವಂಥವನು ಇದೆ, ಈಸ್ನೆಸ್ ಅಂತಂದರೆ ಅವನು ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಮಗೆ ಕಾಣಿಸ್ತಾ ಇದೆಯಲ್ಲ, ಅದನ್ನೇ ಸತ್ ಸ್ವರೂಪ ಅಂತ ಹೇಳೋದು. ಆ ಸತ್ಸ್ವರೂಪವನ್ನ ಜಾಗೃತಗೊಳಿಸ್ತಾ ಇರುವಂಥದ್ದು, ಜೀವಂತವಾಗಿ ಮಾಡ್ತಾ ಇರುವಂಥದ್ದಕ್ಕೆ ಆ ಕಾನ್ಷಿಯಸ್ನೆಸ್, ನಮ್ಮಲ್ಲಿರುವ ಚಿತ್ ಸ್ವರೂಪ, ಆ ಕಾನ್ಷಿಯಸ್ನೆಸ್. ಈಗ ಏನೋ ಒಂದು ವಸ್ತು ಇದೆ, ಸತ್ ಚಿತ್ ಆನಂದ ಅಂತ ಹೇಳ್ತೀವಲ್ವಾ. ಸತ್ ಅಂದರೆ ಎಕ್ಸಿಸ್ಟೆನ್ಸ್, ಇದಿದೆ ಅಂತ. ಚಿತ್ ಸ್ವರೂಪ ಅಂದರೆ ಅಲ್ಲಿ ಕಾನ್ಷಿಯಸ್ನೆಸ್, ಅದು ಇರಲಿಕ್ಕೆ, ಅದು ಆ ಒಂದು ವಸ್ತು ಜೀವಂತವಾಗಿ ಇರ್ಲಿಕ್ಕೆ ಆ ಕಾನ್ಷಿಯಸ್ನೆಸ್ ಬೇಕಲ್ವಾ, ಅದಕ್ಕೆ ಚಿತ್ ಅಂತ ಹೇಳ್ತಾರೆ. ಇದು ಆನಂದ ಸ್ವರೂಪ. ಅಂದರೆ ಈ ಬ್ರಹ್ಮ ಏನೋ ಇದೆಲ್ಲವನ್ನು ಕೊಟ್ಟಿರುವಂತಹ ಸರ್ವವ್ಯಾಪಿಯಾದ ಬ್ರಹ್ಮ ಆನಂದ ಸ್ವರೂಪ. ಆದ್ರಿಂದ ಅವನು ಸಚ್ಚಿತ್ ಆನಂದ ಸ್ವರೂಪ. ಬ್ರಹ್ಮ ಅಂದ್ರೆ ಏನು ಹೇಳ್ತಾರೆ ಇಲ್ಲಿ, ಸಚ್ಚಿತ್ ಆನಂದ ಸ್ವರೂಪ. ಅದನ್ನೇ ಓಂ ಅಂತ ಕೂಡ ನಾವು ಕರೆಯೋದು ಅಂತ ಶಾಸ್ತ್ರ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ಈ ಭೂರ್ಭುವ ಸುವಹ, ಸಚ್ಚಿತ್ ಆನಂದ ಅಂದರೆ ಇರೋದು ಎಕ್ಸಿಸ್ಟೆನ್ಸ್, ಮತ್ತೆ ಅದರಲ್ಲಿರುವ ಕಾನ್ಷಿಯಸ್ನೆಸ್, ಮತ್ತೆ ಆನಂದ ಸ್ವರೂಪ. ಇದು ಮೂರು ನೀನೇ ಅಂತ ಹೇಳ್ತಾರೆ. ಮುಂದುವರಿಸ್ತಾ ಮುಂದಿನ ಮಂತ್ರ. ಇಲ್ಲಿಯವರೆಗೂ ನಾವು ಏನು ನೋಡಿದ್ವಿ ಗಣಪತಿದು ಅಂತ ಹೇಳಿದ್ರೆ, ಅವನು ನಿರಾಕಾರ ಅಂದರೆ ನಿರ್ಗುಣ ರೂಪದಲ್ಲಿ ಆ ಗಣೇಶನನ್ನು ಆರಾಧಿಸೋದು ಹೇಗೆ, ಅವನು ಹೇಗಿರ್ತಾನೆ ಅನ್ನೋದನ್ನ ನೋಡಿದ್ವಿ. ಈಗ ಮುಂದೆ ಸ್ವಲ್ಪ ಸಗುಣ ರೂಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಋಷಿ ಇಲ್ಲಿ. ಗಣಾದಿ ಏಂ ಪೂರ್ವಮುಚ್ಚಾರ್ಯ ವರ್ಣಾದಿ ಏಂ ತದನಂತರಂ ಅನುಸ್ಮಾರಃ ಪರತರಃ ಅರ್ಧೇಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚ ಆಂತ್ಯರೂಪಂ ಬಿಂದುರುತ್ತರರೂಪಂ ನಾದಸಂಧಾನಂ ಸಗಂಹಿತಾ ಸಂಧಿಃ. ಮುಂದುವರಿಸ್ತಾ
ಸೈಷಾ ಗಣೇಶ ವಿದ್ಯಾ ಗಣಕರಿಷಿ ನಿಸೃದ್ಗಾಯತ್ರಿ ಛಂದಃ ಗಣಪತಿರ್ದೇವತಾ. ಈಗ ನೋಡಿ ಎಷ್ಟು ಸುಂದರವಾಗಿದೆ. ಇದನ್ನು ಗಣೇಶ ವಿದ್ಯಾ ಈ ರೀತಿಯಾಗಿ ಮುಂದೆ ಹೇಳ್ತಾ ಹೋಗ್ತಾರೆ. ಗಣೇಶ ವಿದ್ಯೆ ಏನು ಅಂತ, ಇದು ಮೂಲ ಮಂತ್ರ. ಏನಿದು? ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ. ಈ ಗಣಪತಿ ಇದನ್ನು ಏನು ಹೇಳ್ತಾರೆ? ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ತದನಂತರಂ ಅಂತ ಹೇಳಿದ್ರೆ, ಮೊದಲು ಈ ಗಕಾರವನ್ನು ಬರಿಬೇಕಂತೆ ಅಥವಾ ಉಚ್ಚಾರಣೆ ಮಾಡಬೇಕಂತೆ. ಅದಾದಮೇಲೆ ಅದನ್ನು ಹೇಳಾದ್ಮೇಲೆ ವರ್ಣಾದಿ ಅಂದರೆ ಅಕಾರ ಅರ್ಧ ಗ ಪ್ಲಸ್ ಅ ಮಾಡಿದ್ರೆ ಗ ಆಗತ್ತೆ. ಆ ಗ ಎಂಬ ಅಕ್ಷರವನ್ನು ಮೊದಲು, ನಂತರ ಅಕಾರದ ಅಕಾರ, ಆಮೇಲೆ ಅರ್ಧ ಬರಿತೀವಲ್ವಾ, ಬರೆಯೋ ರೀತಿಯನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅರ್ಧೇಂದು ಲಸಿತವಾದ ಅನುಸ್ವಾರ. ಅರ್ಧ ಎಂದು ಈಗ ಓಂ ಎಲ್ಲ ಬರೆಯುವಾಗ ಒಂದು ಅರ್ಧ ಚಂದ್ರ ಬರೆದು ಒಂದು ಚುಕ್ಕಿ ಇಡ್ತೀವಲ್ವಾ, ಆ ಥರದಲ್ಲಿ ಅರ್ಧೇಂದು ಲಸಿತವಾದ ಅನುಸ್ವಾರ. ಹೀಗೆ ಧ್ವನಿಯಿಂದ ನೆಲೆಗೊಂಡ ಗಂ ಎಂಬುದು ನಿನ್ನ ಸ್ವರೂಪವು. ನೋಡಿ, ಎಲ್ಲ ದೇವತೆಗಳಿಗೂ ಒಂದು ಬೀಜ ಮಂತ್ರ ಅಂತ ಇರುತ್ತೆ. ಇಲ್ಲಿ ಗಣಪತಿಗೆ ಗಂ ಅನ್ನೋದು ಬೀಜ ಮಂತ್ರ. ಐಂ ಈಂ ಕ್ಲೀಂ ಇವೆಲ್ಲ ಕೇಳಿದಿರಲ್ವಾ, ಅವೆಲ್ಲ ಬೀಜ ಮಂತ್ರ ಅಂತ ಹೇಳ್ತಾರೆ. ಇದರಲ್ಲಿ ಗ ಎಂಬುದು ಪೂರ್ವ ರೂಪ ಮೊದಲು ಬರುತ್ತೆ, ಅ ಎಂಬುದು ಮಧ್ಯಮ ರೂಪ, ಮ ಎಂಬಿ ಅನುಸ್ವಾರವು ಕೊನೆಯದು, ಬಿಂದುವು ಉತ್ತರ ರೂಪವು. ಅಲ್ಲೊಂದು ಬಿಂದು ಕೂಡ ಬರುತ್ತೆ ಅಲ್ವಾ, ಅರ್ಧ ಚಂದ್ರ ಹಾಕಿ ಬಿಂದು. ನಾದವೇ ಸಂಧಾನ, ಗಕಾರಾದಿಗಳ ಕೂಡುವಿಕೆಯೇ ಸಂಧಿ. ಇದನ್ನೇ ಗ ಪ್ಲಸ್ ಅ ಪ್ಲಸ್ ಇದು ಗಮ್ ಅಂತ ಏನಾಗ್ತಾ ಇದೆ, ಅದು ಸಂಧಿ. ಇದೇ ಗಣೇಶ ವಿದ್ಯಾ. ಗಣಕನೆಂಬವನೇ ಇದರ ಋಷಿಯು, ಛಂದಸ್ಸು ನಿಸೃದ್ಗಾಯತ್ರಿ ಎಂಬುದು, ಮಹಾಗಣಪತಿಯೇ ದೇವತೆಯು. ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರದ ಬಗ್ಗೆ ಇಲ್ಲಿ ಸುಂದರವಾಗಿ ಹೇಳ್ತಾರೆ. ಇದನ್ನ ಈ ಗ ಮತ್ತೆ ಇದು ಎಲ್ಲ ಬರೋದು ಏನು ಇರುತ್ತೆ ಅದು ಬರಲಿಕ್ಕೆ ಇದನ್ನ ಮಂತ್ರದಲ್ಲಿ ಹೇಳಿರೋದು ಗಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರಶ್ಚ ಅಂತ್ಯ ರೂಪಂ ಅಂತ ಹೇಳಿದ್ರೆ ಆ ಗಮ್ ಅಂತ. ಹಿಂದಿನಲ್ಲಿ ಬರೆಯೋದಾದ್ರೆ, ಅದು ಸಂಸ್ಕೃತದಲ್ಲಿ ಬರೆಯೋದಾದ್ರೆ ಗಮ್ ಅನ್ನೋದು ಸರಿಯಾಗಿ ಗೊತ್ತಾಗುತ್ತೆ. ಅದು ಮೇಲೆ ಅರ್ಧ ಚಂದ್ರ ಚುಕ್ಕಿ ಎಲ್ಲ ಬರೋದು. ಕನ್ನಡದಲ್ಲಿ ಅಥವಾ ಕನ್ನಡದಲ್ಲಿ ಬರೆಯೋದಾದ್ರೆ ಸುಮ್ಮನೆ ಗ ಸೊನ್ನೆ ಬರೆದ್ಬಿಡ್ತೀವಿ. ಆದರೆ ಅದು ಸಂಸ್ಕೃತದಲ್ಲಿ ಈ ಮಂತ್ರಗಳೆಲ್ಲ ಬೀಜ ಮಂತ್ರಗಳೆಲ್ಲ ಸಾಮಾನ್ಯ ಸಂಸ್ಕೃತದಲ್ಲಿ ನೋಡಿದಾಗ ಈ ರೀತಿಯೇ ಇರುತ್ತೆ. ಅದು ಗಮ್ ಅನ್ನೋದು ಬೀಜ ಮಂತ್ರ ಇಲ್ಲಿ ಅಂತ ಋಷಿಗಳು ಹೇಳ್ತಾ ಇದ್ದಾರೆ. ಈ ಬೀಜ ಮಂತ್ರ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಅತ್ಯಂತ ಆಟಮ್ ಅಂತ ಏನು ಹೇಳ್ತೀವಲ್ವ ನಾವು, ಈ 3 ಡೈಮೆನ್ಷನಲ್ ಅಂದರೆ ಈ ಪ್ರಪಂಚ ಇರೋದನ್ನ ನಾವು ಕಡಿಮೆ ಮಾಡ್ತಾ ಹೋದರೆ, ಕಡಿಮೆ ಅಂತ ಹೇಳಿದ್ರೆ ಅದನ್ನು ವಿಭಜಿಸ್ತಾ ಹೋದರೆ ಕಡೆಗೆ ಎಲ್ಲ ಹೋದ್ಮೇಲೆ ಉಳಿಯುವಂಥದ್ದು ಸಣ್ಣ ಒಂದು ಅಣು, ಅದನ್ನು ಬೀಜ ಅಂತ ಹೇಳ್ತೀವಿ. ಆ ಬೀಜಕ್ಕೆ ಈಗ ಒಂದು ಅರಳಿ ಮರದ ಬೀಜ ತಗೊಂಡ್ರೆ ಅಷ್ಟು ಸಣ್ಣದಿರುತ್ತೆ, ಆದರೆ ಅದರಲ್ಲಿ ಆ ಮರ ಮತ್ತು ಎಲೆ ಆ ಟೊಂಗೆಗಳನ್ನು ಬರೆಸೋವಂಥ ಶಕ್ತಿ ಇರುತ್ತೆ. ಅದಕ್ಕೆ ಅದನ್ನು ಬೀಜ ಅಂತ ಹೇಳ್ತೀವಿ. ಇಲ್ಲಿ ಬೀಜ ಮಂತ್ರ ಅಂತ ಹೇಳುವಾಗ ಆ ಬೀಜದಲ್ಲಿ ಎಲ್ಲ ಶಕ್ತಿಯೂ ಅಡಗಿದೆ. ಪ್ರಪಂಚದ ಎಲ್ಲ ಶಕ್ತಿಯು ಅದರಲ್ಲಿ ಅಡಗಿದೆ. ಅದು ಕಾನ್ಷಿಯಸ್ನೆಸ್ ಕೂಡ ಅದರಲ್ಲಿರುತ್ತೆ. ಆ ರೀತಿಯ ಒಂದು ಬಿಂದು, ಡ್ರಾಪ್ ಅಂತ ಏನು ಹೇಳ್ತೀವಿ, ಬಿಂದು, ಈಗ ಅದೇ ತಾಯಿಯ ಗರ್ಭದಲ್ಲಿ ಸೇರಿದಾಗ ಅದಕ್ಕೆ ಕಣ್ಣು, ಕಿವಿ, ಮೂಗು, ತಲೆ, ಒಂದು ಮನುಷ್ಯನ ಆಕಾರ ಬರುವಂತಹ ಒಂದು ಶಕ್ತಿ ಇದೆ. ದಟ್ ಇಸ್ ಬಿಂದು. ಬೀಜ ರೂಪದಲ್ಲಿ ಅದು ಇದೆ ಅಂತ ಹೇಳಿದ್ರೆ ಬಿಂದು ನಾದ ಸ್ವರೂಪ. ನಾದ ಅಂದರೆ ಶಬ್ದ.
ಬಿಂದು ನಾದ ಕಲಾತೀತ ಅಂತ ಕೇಳಿದ್ದೀವಲ್ವಾ. ಈ ಬಿಂದು ಮತ್ತು ಈ ನಾದ ಎರಡೂ ಸೇರಿ ಬೇರೆ ಬೇರೆ ರೀತಿಯಾಗಿ ಪ್ರಪಂಚದಲ್ಲಿ ವ್ಯಕ್ತವಾಗ್ತಾ ಹೋಗೋದೆ ಕಲೆ ಅಂತ ಹೇಳ್ತಾರೆ. ಈ ಬೀಜ ಮಂತ್ರ ಅನ್ನುವಂಥದ್ದು ಇಲ್ಲಿ ಗಣೇಶನಿಗೆ ಗಮ್ ಅಂತ. ಇದನ್ನು ಎಲ್ಲೆಲ್ಲೋ ಹೇಗೆ ಹೇಳಬಾರ್ದು ಅಂತ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಈ ರೀತಿಯ ಎಷ್ಟೋ ಬೇರೆ ಬೇರೆ ದೇವತೆಗಳಿಗೆಲ್ಲ ಬೀಜ ಮಂತ್ರ ಇದೆ. ಆ ಎಲ್ಲ ಬೀಜ ಮಂತ್ರಗಳು ಇರುವಂಥದ್ದು ಓಂ ಅನ್ನುವ ಬೀಜ ಮಂತ್ರದಲ್ಲಿ. ಅದಕ್ಕೆ ಓಂಕಾರ ಉಪಾಸನೆ ಮಾಡೋದು ಅಥವಾ ಈ ಬೀಜ ಮಂತ್ರಗಳ ಉಪಾಸನೆ ಮಾಡೋದು ಎಲ್ಲ ಎಲ್ಲೆಲ್ಲೋ ಹೇಗೆಗೋ ಯಾರ್ಯಾರು ಮಾಡಬಾರ್ದು ಅಂತಾರೆ. ಉಪದೇಶ ತಗೊಂಡು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ? ಈ ಬೀಜ ಮಂತ್ರದಲ್ಲಿ ನನಗೇನು ಬೇಕೋ ಅದೆಲ್ಲ ಪಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಅಷ್ಟು ಶಕ್ತಿಯುತವಾದದ್ದು ಇದು ಬೀಜ ಮಂತ್ರ. ಇಲ್ಲಿ ಬೀಜ ಮಂತ್ರವನ್ನು ಗಮ್ ಅಂತ ಹೇಳಿದ್ದಾರೆ. ಇದನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವಾಮೀಜಿಯವರು ಹೇಳ್ತಾರೆ, ಶ್ರದ್ಧೆ ಮತ್ತು ಭಕ್ತಿಯಿಂದ ಪಠಿಸಿದಾಗ ನಮಗೇನು ಬೇಕೋ ಆ ರಿಸಲ್ಟ್ಸ್ ಅದು ನಮಗೆ ಸಿಗ್ತಾ ಹೋಗುತ್ತೆ. ಅಷ್ಟು ಶಕ್ತಿಯುತವಾದ ಮಂತ್ರಗಳು ಇದೆಲ್ಲ. ಈ ಬೀಜ ಮಂತ್ರಗಳೆಲ್ಲ ಹೇಗೆ ಬಂದವು ಅಂತ ಹೇಳಿದ್ರೆ ಅದು ಯಾರೋ ಸುಮ್ಮನೆ ಬರೆದಿಟ್ಟಿದ್ದಲ್ಲ. ಋಷಿಗಳು ಧ್ಯಾನ ಮಾಡಿದಾಗ, ತಪಸ್ಸು ಮಾಡಿದಾಗ, ಆ ಗಣೇಶನ ಆಕಾರವನ್ನು ಕಂಡುಕೊಂಡಾಗ ಅಲ್ಲಿ ಬಂದದ್ದು ಅವರು ಅಂದರೆ ಮಂತ್ರದ್ರಷ್ಟಾರರು ಅಂತ ಹೇಳ್ತಾರೆ. ಆ ಮಂತ್ರವನ್ನು ನೋಡಿದ್ರು ಅಂತ, ಅದು ಬೀಜ ಮಂತ್ರ ಅಂತ. ಆ ಮಂತ್ರವನ್ನು ನಾವು ಪಠಿಸೋದ್ರಿಂದ ಏನಾಗುತ್ತೆ, ಅವರು ಏನು ನೋಡಿದ್ರು ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಈ ಬೀಜ ಮಂತ್ರಗಳು ಬಹಳ ಶ್ರೇಷ್ಠವಾದದ್ದು. ನಿನಗೆ ಗಣಪತಿಗೆ ಏನಪ್ಪ ನಿನ್ನ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಗಮ್ ಗಮ್ ಅಂತ ಹೇಳ್ತಾರೆ. ಇನ್ನೊಮ್ಮೆ ಆ ಮಂತ್ರವನ್ನು ನೋಡಿ. ಆ ಗಮ್ ಅನ್ನೋದು ಹೇಗೆ ಬಂತು ಅನ್ನೋದಕ್ಕೆ ಇದು ಗಣಾದಿ ಏಂ ಪೂರ್ವಮುಚ್ಚಾರ್ಯ ವರ್ಣಾದಿ ಏಂ ತದನಂತರಂ ಅನುಸ್ವಾರಃ ಪರತರಃ ಅರ್ಧೇ ಏಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚ ಅಂತ್ಯರೂಪಂ ಬಿಂದುರುತ್ತರರೂಪಂ ನಾದಸಂಧಾನಂ. ಗಣಾದಿ ಅಂದರೆ ಮೊದಲ ಅಕ್ಷರ ಗಣಾದಿ ಗ ಗ. ಪೂರ್ವಂ ಅದಕ್ಕೆ ಮೊದಲು, ಉಚ್ಚಾರ್ಯ ಅದನ್ನು ಹೇಳಿದ ಮೇಲೆ, ವರ್ಣಾದೀನ್ ಆ ವರ್ಣದ ಅದಿ ಅ. ಯಾವುದೇ ಅಕ್ಷರವು ಅಕಾರ ಇಲ್ಲದೆ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ವಂತೆ. ಅದರಿಂದಲೇ ಅಕಾರ ಅಕಾರೋಸ್ಮಿ ಕೃಷ್ಣ ಕೂಡ ಹೇಳ್ತಾನಲ್ವಾ, ಅಕ್ಷರಮಾನೆಯಲ್ಲಿ ನಾನು ಯಾರು, ಅಕಾರೋಸ್ಮಿ ಅಕಾರ ನಾನು ಅಂತ. ಅ ವರ್ಣಾದೀನ್ ಅಂತ ಹೇಳುವಾಗ ಅಕಾರ. ತದ್ ಅನಂತರಂ ಅದಾದ್ಮೇಲೆ ಅನುಸ್ವಾರ. ಅನುಸ್ವಾರ ಅಂತ ಹೇಳಿದ್ರೆ ಸೊನ್ನೆ ಹಾಕ್ತೀವಲ್ಲ, ಅದು ಸ್ವಲ್ಪ ಮೂಗಿನಿಂದ ಉಚ್ಚಾರಣೆ ಆಗುತ್ತೆ. ಅದನ್ನು ಒಂದು ಬಿಂದು ಥರ ಇಟ್ಟಿರ್ತಾರೆ ಅಲ್ಲಿ. ಪರತರಹ ಅದಾದ್ಮೇಲೆ ಅರ್ಧೇ ಏಂದುಲಸಿತಂ, ಅದಕ್ಕೊಂದು ಚಂದ್ರಾಕಾರ ಕೊಟ್ಟು ಚುಕ್ಕೆ ಇಟ್ಟಿರ್ತಾರೆ. ಅದನ್ನು ಕೂಡ ಹಿಂದಿ ಸಂಸ್ಕೃತ ಬರೆದವರಿಗೆ ಗೊತ್ತಾಗುತ್ತೆ. ಗಮ್ ಅಂತ ಬರೆಯುವಾಗ ಅದು ಆ ಶಬ್ದ ಮೂಗಿನಿಂದ ಬರುತ್ತೆ. ಅದಾದಮೇಲೆ ಅರ್ಧೇ ಏಂದುಲಸಿತಂ, ಅದು ಕೂಡ ಮೂಗಿನಿಂದ ಉಚ್ಚಾರ ಮಾಡುವಂಥದ್ದು. ತಾರೇಣ, ತಾರೇಣ ಅಂತ ಹೇಳಿದ್ರೆ ಓಂ, ಓಂಕಾರದಿಂದ. ರುದ್ಧಂ, ಆ ಓಂಕಾರದಿಂದ ಓಂ ಗಮ್, ಬರೀ ಗಮ್ ಅಂತ ಹೇಳಲ್ಲ, ಓಂ ಗಮ್ ಗಣಪತಯೇ ನಮಃ, ಎಲ್ಲದಕ್ಕೂ ಓಂ ಅಂತಲೇ ಶುರು ಆಗೋದು. ಎಲ್ಲ ಮಂತ್ರಗಳು ಪ್ರಾರಂಭ ಆಗೋದು ಓಂ ಅಂತಾನೆ, ಅದು ಪ್ರಿಫಿಕ್ಸ್ ಮಾಡಿ ಹೇಳ್ತೀವಿ ಅಂತ. ಏತತ್ತವ, ಇದು ನಿನ್ನ.
ಅನುಸ್ವರೂಪಂ ಗಕಾರ ಅಂದರೆ ಗಕಾರ, ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಆ ಗಕಾರ ಪೂರ್ವರೂಪಂ ದ ಫಸ್ಟ್ ಫಾರ್ಮ್, ಗಕಾರ ಮೊದಲು ಬರುತ್ತೆ, ಅಕಾರ ಆಮೇಲೆ ಬರುತ್ತೆ, ಮಧ್ಯಮ ಅದು, ಅನುಸ್ವಾರ ಬರುತ್ತೆ, ಅದಾದ ನಂತರ ಉತ್ತರ ಪೂರ್ವಂ, ಅದಾದಮೇಲೆ ಫಾರಂ ಬರುತ್ತೆ, ಬಿಂದು ಆ ಡಾಟ್ ಬರುತ್ತೆ. ಮತ್ತು ಅದನ್ನೇ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಬರಿಬೇಕು ಅಂತ. ಉತ್ತರ ರೂಪಂ ದ ಕನ್ಕ್ಲೂಡಿಂಗ್ ಫಾರ್ಮ್, ಅದು ಬರೆಯೋ ರೀತಿ ಹಾಗೆ ಅಂತ. ನಾದಃ ಅಂದರೆ ಶಬ್ದ. ಸಂಧಾನಂ ಅಂತ ಹೇಳಿದ್ರೆ ಶಬ್ದಗಳ ಸಂಧಿಯಿಂದ ಸಂಹಿತಾ ಸಂಧಿ ಅಂದರೆ ಕ್ಲೋಸ್ ಕನೆಕ್ಷನ್, ಆ ಸಿಲೆಬಲ್ಸ್ ಸಂಧಿಯಿಂದ ಅದು ಉಂಟಾಗಿದೆ ಅಂತ. ಆದ್ದರಿಂದ ಈ ಓಂ ಗಂ ಗಣಪತಯೇ ನಮಃ ಅನ್ನುವಂಥದ್ದು ಇದರ ಬೀಜ ಮಂತ್ರ. ಗಂ ಗಣಪತಯೇ ನಮಃ ಅದನ್ನು ಹೇಳೋದ್ರಿಂದ ನಾವು ಏನು ಬೇಕಾದರೂ ಪಡ್ಕೊಳ್ಬೋದು, ಅದನ್ನು ಶ್ರದ್ಧೆಯಿಂದ ಹೇಳಬೇಕು ಅಂತ ಹೇಳಿದ್ದಾರೆ. ಸೈಷಾ ಗಣೇಶ ವಿದ್ಯಾ ಗಣಕ ಋಷಿ ನಿಶ್ಚಿತ್ ಗಾಯತ್ರಿ ಛಂದಃ ಗಣಪತಿರ್ದೇವತಾ. ಇದು ಏನು ಹೇಳ್ತಾರೆ, ಸೈಷಾ ಗಣೇಶ ವಿದ್ಯಾ, ಇದು ಗಣೇಶ ವಿದ್ಯಾ. ಇದನ್ನು ಯಾರು ಹೇಳಿರೋದು ಅಂದರೆ ಈ ಮಂತ್ರಕಾರರು ಯಾರು ಅಂತ ಹೇಳಿದ್ರೆ ಗಣಕ ಋಷಿಯು ಕೊಟ್ಟಿರುವಂತಹ ಮಂತ್ರ ಇದು. ಇದು ಯಾವ ಛಂದದಲ್ಲಿದೆ, ನಿಶ್ಚಿತ್ ಗಾಯತ್ರಿ ಛಂದ. ದೇವತೆ ಯಾರು ಇಲ್ಲಿ, ಗಣಪತಿ ಇಸ್ ದಿ ಅವನು, ಗಣಪತಿ ಈ ಮಂತ್ರದ ದೇವತೆ ಅಂತ. ಓಂ ಗಂ ಗಣಪತಿಯೇ ನಮಃ. ಇಲ್ಲಿ ಗಣೇಶ, ಇದನ್ನೇ ಗಣೇಶ ವಿದ್ಯಾ ಅಂತ ಹೇಳಿರೋದು. ಏನು, ಓಂ ಗಂ ಗಣಪತಿಯೇ ನಮಃ. ಈ ಬೀಜ ಮಂತ್ರವನ್ನು ತಿಳ್ಕೊಳ್ಳೋದೆ ಗಣೇಶ ವಿದ್ಯಾ. ಇದನ್ನು ಕೊಟ್ಟಿರೋರು ಗಣಕ ಋಷಿ. ಇದು ಗಾಯತ್ರಿ ಛಂದಸ್ಸಿನಲ್ಲಿದೆ, ಅಷ್ಟನ್ನು ತಿಳ್ಕೊಂಡ್ರೆ ಸಾಕು. ದೇವತೆ ಯಾರು, ಗಣಪತಿ ದೇವತಾ. ಅಲ್ಲಿಗೆ ಇದು ಮಂತ್ರ ಏನಾಯಿತು, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಇದೇ ಮಂತ್ರ. ಇದನ್ನು ಎಷ್ಟು 1000 ಸಲ ಪಠಿಸ್ಲಿಕ್ಕಾಗುತ್ತೋ ಇದನ್ನು, ಈ ಮಂತ್ರವನ್ನು ಪಠಿಸುವಂಥವರು ಸಂಕಷ್ಟಿ ಎಲ್ಲ ಮಾಡೋರು ಇರ್ತಾರಲ್ಲ, ಅವರೆಲ್ಲ ಈ ಮಂತ್ರವನ್ನು ಪಠಿಸ್ತಾರೆ ಅಂತ ಹೇಳ್ತಾರೆ. ಓಂ ಗಂ ಗಣಪತಿಯೇ ನಮಃ ಇದು ಬೀಜ ಮಂತ್ರ. ಈ ಗಣಪತಿ ಮಹಾಮಂತ್ರ ಏನಿದೆ, ಓಂ ಗಂ ಗಣಪತಿಯೇ ನಮಃ, ಇದೆಲ್ಲವೂ ಅಂದರೆ ಗಣಪತಿಗೆ ಸಂಪೂರ್ಣವಾಗಿ ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಮೊದಲು ಶುರುವಾಗಿದ್ದೇನೋ ಓಂ ನಮಸ್ತೆ ಗಣಪತಿಯೇ, ನಮಸ್ತೆ ಗಣಪತಿಯೇ ಅಂದರೆ ನಾನು ಸಂಪೂರ್ಣವಾಗಿ ಗಣಪತಿಗೆ ಸರೆಂಡರ್ ಆಗ್ತಾ ಇದ್ದೀನಿ ಅಂತ. ಸರೆಂಡರ್ ಅಂತ ಹೇಳಿದ್ರೆ ಇಲ್ಲಿ ಭಗವಂತನ ಇಚ್ಛೆಯ ಪ್ರಕಾರ ನಾನು ನಡ್ಕೊಳ್ತೀನಿ ಅಂತ. ಅರ್ಜುನ ಕೂಡ ಯುದ್ಧಕ್ಕೆ ಹೋದಾಗ ಅದನ್ನೇ ಹೇಳಿದ್ದು, ನನಗೆ ಯುದ್ಧ ಮಾಡಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ, ಐ ಆಮ್ ಕನ್ಫ್ಯೂಸ್, ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ. ಮೊನ್ನೆ ಯಾವುದೋ ಒಂದು ಟಾಕ್ ಹೇಳ್ತಾ ಇದ್ದೆ, ಅದರಲ್ಲಿ ಸ್ವಾಮೀಜಿಯವರು ಹಾಗೆ ಹೇಳ್ತಾರೆ, ನೀನೇನು ಮಾಡಬೇಕು ಬಿಡಬೇಕು ಅನ್ನೋದು ನಿರ್ಧಾರ ಮಾಡ್ಕೊಂಡು ಕೂತ್ಕೊಳ್ಬೇಡ, ನಿನ್ನನ್ನು ತಯಾರು ಮಾಡ್ಕೋ, ಆ ಭಗವಂತ ನಿನ್ನನ್ನು ಉಪಯೋಗಿಸ್ಕೊಳ್ತಾನೆ ಅಂತ. ಈಗ ನನಗೇನಾದರೂ ಬೇಕಾದರೆ ಈಗ ನಾನೊಂದು ಯಾವುದೋ ವಿದ್ಯೆ ಕಲಿಬೇಕು ಅಂದರೆ ಆ ಗುರುಗಳ ಹತ್ರ ಹೋಗ್ತೀನಿ. ಯಾಕೆ ಒಬ್ಬರು ಗುರುಗಳ ಹತ್ರ ಹೋಗ್ತೀನಿ, ಅವರು ಅದನ್ನು ಸಾಕಷ್ಟು ತಿಳ್ಕೊಂಡಿದ್ದಾರೆ, ನಾನು ಅದಕ್ಕೆ ಅವ್ರ ಹತ್ರ ಹೋಗ್ತೀನಿ. ಅಂದರೆ ನನ್ನ ಕೆಲಸ ಆಗಬೇಕಾಗಿದೆ, ಅದಕ್ಕೆ ಹೋಗ್ತೀನಿ. ಹಾಗೆ ಭಗವಂತ ಅವನ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಹುಡುಕ್ತಾ ಇರ್ತಾನಂತೆ ನಮ್ಮಲ್ಲಿ ಯಾರು ಯೋಗ್ಯರು ಅಂತ. ನಾವು ಆ ಯೋಗ್ಯತೆಯನ್ನು ಪಡಿಬೇಕಂತೆ. ಆ ಯೋಗ್ಯತೆಯನ್ನು ಪಡೆಯೋದು ಅಂದ್ರೇನು, ಈ ಮಂತ್ರಗಳನ್ನು ಹೇಳೋದು, ಈ ಜಪವನ್ನು ಮಾಡುವಂಥದ್ದು ಅಂತ. ಇದನ್ನು ಮಾಡೋದ್ರಿಂದ ನಾವು ತಯಾರು ಮಾಡ್ಕೊಳ್ತೀವಂತೆ. ಒಂದು ಕಡೆ ಸ್ವಾಮೀಜಿಯವರು ಸುಂದರವಾಗಿ ಹೇಳ್ತಾರೆ, ಓಂ ಗಣಪತಿಯೇ ನಮಃ, ನಾನು ನಿನ್ನನ್ನು ನೋಡಬೇಕು ಅಂತ ನನ್ನಲ್ಲಿ ನಾನು ಸಂಕಲ್ಪ ಮಾಡಿಕೊಂಡ್ರೆ ಅದು ಆ ಗಣಪತಿ ಎಲ್ಲೂ ಸಂಕಲ್ಪ ಮೂಡಿಸುತ್ತಂತೆ, ನಾನು ಇವನನ್ನು ನೋಡಬೇಕು ಅಂತ. ಗಣೇಶ ಪುರಾಣದಲ್ಲಿ ಸುಂದರವಾದ ಕಥೆಗಳನ್ನು ನಾನು ನೋಡ್ತಾ ಇದ್ದೆ. ಬಹುಶಃ ಫಲಶ್ರುತಿಯಲ್ಲಿ ಸಾಧ್ಯವಾದರೆ 1-2 ಕಥೆಗಳನ್ನು ನೋಡೋಣ. ಪುರಾಣದಲ್ಲಿ ಇರುವಂಥದ್ದು
ಹಾಗೆ ಸರೆಂಡರ್ ಆಗೋದು ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣನಿಗೆ ಅರ್ಜುನ ಸರೆಂಡರ್ ಆಗ್ಬಿಟ್ಟ. ನೀನು ಹೇಳ್ತೀಯ ಮಾಡು, ನೀನೇನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ, ವಾಟ್ ಎವರ್ ಯು ಸೇ ಐ ವಿಲ್ ಡೂ ಅಂತ. ಹಾಗೆ ಅದಾದ ನಂತರ ಇದು ನಿಶ್ಚಿತ ಗಾಯತ್ರಿ ಛಂದಃ ಅಂದರೆ ಆ ಛಂದಸ್ಸದು 24 ಅಕ್ಷರಗಳ ಒಂದು ಛಂದಸ್ಸು ಗಾಯತ್ರಿ. ಆ ಛಂದಸ್ಸಿನಲ್ಲಿರುತ್ತೆ ಇದು. ಗಂ ಗಣಪತಿಯೇ ನಮಃ ಅನ್ನುವಂಥದ್ದೇ ಮಹಾಮಂತ್ರ. ಈ ಗಣೇಶ ಉಪನಿಷತ್ತಿನಲ್ಲಿ ನಾವು ಕಲ್ತ್ಕೊಳ್ತಾ ಇರೋದು ಮಂತ್ರ ಯಾವುದು? ಗಂ ಗಣಪತಿಯೇ ನಮಃ. ಈಗ ಗಣಪತಿಯ ಈ ಗಾಯತ್ರಿಯನ್ನ ಹೇಳ್ತಾರೆ ಇಲ್ಲಿ. ಏನಂತ ಇದು? ಆ ಗಾಯತ್ರಿ ಏನಿದೆ? ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಏಕದಂತಾಯ ಅಂತ ಹೇಳಿದ್ರೆ ಒಂದು ಕೋರೆ ಹಲ್ಲಿರುವಂಥವನು. ವಿದ್ಮಹೇ ಕೇಳಿದೀವಿ ನಾವು, ವಿದ್ಮಹೇ ಅಂದರೆ ತಿಳ್ಕೊಂಡಿದ್ದೀವಿ. ವಕ್ರತುಂಡಾಯ, ಆ ವಕ್ರತುಂಡ ಅಂತ ಹೇಳಿದ್ರೆ ಆ ಸೊಂಡ್ಲು ಒಂದು ಸೊಟ್ಟಗಿರುತ್ತಲ್ವ, ಅದು ವಕ್ರತುಂಡ. ಧೀಮಹಿ ಅಂದರೆ ಧ್ಯಾನಿಸ್ತೀನಿ, ಧೀಮಹಿ ಅಂದರೆ ಧ್ಯಾನಿಸ್ತೀನಿ. ವಕ್ರತುಂಡಾಯ ಧೀಮಹಿ ತನ್ನೋ, ತಮ್ ನ ಅಂತ, ತನ್ನೋದಂತಿ ಆ ಗಣಪತಿ ಯಾವುದು? ಏಕದಂತ. ತನ್ನೋದಂತಿ ಪ್ರಚೋದಯಾತ್ ಅಂದರೆ ಇನ್ಸ್ಪೈರ್ ಮಾಡಲಿ ಅಂತ. ನೋಡಿ, ಯಾವುದೇ ಮಂತ್ರವನ್ನು ತಗೊಂಡ್ರೆ ಗಾಯತ್ರಿ ಮಂತ್ರದಲ್ಲಿ ಇರುವಂತಹ ಇದೊಂದು ಮೀಟರ್, ಇದು ಏನದು? ಇಷ್ಟು ಅಕ್ಷರಗಳಿಂದ ಇರಬೇಕು ಅಂತ. ಕೃಷ್ಣ ಕೂಡ ಹೇಳ್ತಾನೆ ನೋಡಿ, ನಾನು ಮಂತ್ರಗಳಲ್ಲೆಲ್ಲ ಗಾಯತ್ರಿ ನಾನು ಅಂತ ಅಲ್ವಾ, ಶ್ರೇಷ್ಠವಾದ್ದು. ಅಂದರೆ ಅದು ವಿಭೂತಿ. ಆ ವಿಭೂತಿಯಲ್ಲಿ ಕೃಷ್ಣ ಕೂಡ ಹೇಳೋದನ್ನು ಮಂತ್ರಗಳೆಲ್ಲ ನಾನು ಗಾಯತ್ರಿ, ಈ ಛಂದಸ್ಸಿನಲ್ಲಿ ಗಾಯತ್ರಿ ಛಂದಸ್ಸು ಅಂತ ಹೇಳ್ತಾನೆ. ಇದೆಲ್ಲದರಲ್ಲೂ ಆ ಬೀಜ ಮಂತ್ರ ಇರುತ್ತೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಹಾಗೆ ಇದರಲ್ಲಿ ತನ್ನೋದಂತಿ ಪ್ರಚೋದಯಾತ್ ಈ 3 ಶಬ್ದಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಯಾವ್ದ್ಯಾವುದು ನೋಡಿ, ಭೂರ್ಭುವಸ್ಸುವಃ ಹೇಳುವಾಗಲೂ ಕೂಡ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಧೀಮಹಿ ಪ್ರಚೋದಯಾತ್ ಇದು ಬರ್ತಾನೆ ಇರುತ್ತೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶಿವಗಾಯತ್ರಿ ಅದರಲ್ಲೆಲ್ಲ ಈ ಪ್ರಚೋದಯಾತ್ ಅಂದರೆ ನನ್ನನ್ನು ಇನ್ಸ್ಪೈರ್ ಮಾಡು ಹೇಳಲಿಕ್ಕೆ ಅನ್ನೋದು ಬಂದೇ ಬರುತ್ತೆ. ಈ ವಿದ್ಮಹೇ ಧೀಮಹಿ ತನ್ನಃ ಪ್ರಚೋದಯಾತ್ ಇದು ಕಾಮನ್ ಆಗಿ ಎಲ್ಲದರಲ್ಲೂ ಬಂದೇ ಬರುತ್ತೆ. ಅಂದರೆ ಇದು ಒಂದು ಪ್ರಾರ್ಥನೆ. ಏನಂತ? ನಾವು ನಿನ್ನ ಮೇಲೆ ಈ ಧ್ಯಾನಿಸ್ತೀವಿ ಅಂತ ಹೇಳ್ಕೊಳ್ಳೋದಿಕ್ಕೆ. ಧ್ಯಾನಿಸ್ತೀವಿ, ನೀನು ಇದನ್ನು ಕೇಳಿಸ್ಕೋ, ಇದನ್ನು ಕೇಳಿದ ಮೇಲೆ ನಮ್ಮನ್ನು ಎನ್ಲೈಟನ್ ಮಾಡು ಅಥವಾ ನಮಗೆ ಜ್ಞಾನವನ್ನು ಕೊಡು, ನಮಗೆ ಇನ್ಸ್ಪೈರ್ ಮಾಡು, ನಾವು ಏನು ಮಾಡಬೇಕು ಅದಕ್ಕೆ ನೀನು ಉತ್ತೇಜನವನ್ನು ಕೊಡು ಅಂತ ಪ್ರಾರ್ಥನೆ. ಈ ಏಕದಂತ ವಕ್ರತುಂಡ ಗೊತ್ತೇ ಇದೆ ನಿಮಗೆಲ್ಲ. ಅದು ಯಾತಕ್ಕೆ ಸೊಂಡ್ಲು ಒಂದೇ ಕೋರೆ ಇದೆ, ಅದರಿಂದ ಅವನು ಬರ್ದ, ಅದು ಏನದು ವ್ಯಾಸಭಾರತ ಬರೋವಾಗ ಅದು ಮುರ್ಕೊಂಡ, ಅದೆಲ್ಲ ಗೊತ್ತೇ ಇದೆ. ಅಂದರೆ ಸಿಂಗಲ್ ಟಾಸ್ಕ್ ಅಂತ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇದನ್ನು ಎಣಿಸಿದ್ರೆ 24 ಬರುತ್ತೆ. 24 ಬರುತ್ತೆ. ಪ್ರಚೋದಯಾತ್ ಅಂತ ಬರುವಾಗ ತ ಅಂತ ಬಂದರೆ ಕೆಲವು ಕಡೆ ಅದೇನೋ 25 ಅಕ್ಷರಗಳಾಗ್ಬಿಡುತ್ತೆ ಅಂತ, ಅದರಿಂದ ಅದನ್ನು ನಿಶ್ರುತ್ ಗಾಯತ್ರಿ ಅಂತ ಕರೀತಾರೆ. ಆಲ್ ದಟ್ ಗ್ರಾಮರ್ ಬಿಟ್ಬಿಡೋಣ ನಾವು, ಅಥವಾ ನಿಧಾನಕ್ಕೆ ಮತ್ತೆ ಯಾವಾಗಲಾದರೂ ನೋಡೋಣ, ಬಿಡ್ಲಿಕ್ಕಾಗಲ್ಲ ಅದು, ಮತ್ತೆ ಯಾವಾಗಲಾದರೂ ನೋಡೋಣ. ಆದ್ದರಿಂದ ಈ ಗಂ ಗಣಪತಿಯೇ ನಮಃ ಇದು ಬೀಜ ಮಂತ್ರ. ಇಲ್ಲಿ ಗಾಯತ್ರಿ ಅಂತ ಹೇಳುವಾಗ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಅಂತ ಹೇಳಿ ಇದು ಮಾಡ್ತಾರೆ. ಮುಂದೆ ಎಲ್ಲ ಏನಾಗುತ್ತೆ, ಗಣೇಶ ವಿದ್ಯಾ ಅನ್ನುವಂಥದ್ದು ಮುಗಿದ ಮೇಲೆ ಇಲ್ಲಿ ಮತ್ತೆ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ಇದೆಲ್ಲ ಹೇಳುವಾಗ
ಈ ಗಣಪತಿಯ ಸಾಕಾರ ರೂಪ ಸಂಪೂರ್ಣವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಸಾಕಾರ ರೂಪಕ್ಕೆ ತಗೊಂಡು ಬರೋಕ್ಕೆ ಪ್ರಯತ್ನ ಮಾಡಿದ್ದು ಏನಂತ, ಈ ಮಂತ್ರಗಳನ್ನೆಲ್ಲ ಹೇಳ್ಕೊಟ್ಟು ಈ ಬೀಜ ಮಂತ್ರವನ್ನು ನಮ್ಗೆ ಹೇಳಿ ಇದು ಗಾಯತ್ರಿ ಮೀಟರ್ ಅಂತ ಹೇಳಿ ಇದು ಇಂತಹ ಋಷಿ ಅಂತೆಲ್ಲ ಇಂಟ್ರಡಕ್ಷನ್ ಕೊಟ್ಟು ಈಗ ಗಣಪತಿಯ ಸಾಕಾರ ರೂಪವನ್ನು ಹೇಳ್ತಾ ಇದ್ದಾರೆ. ಆ ಸಾಕಾರ ರೂಪ ನಮಗೆಲ್ಲ ಸಾಕಷ್ಟು ಪರಿಚಯ ಇರುವಂಥದ್ದು, ಅದನ್ನು ನೋಡೋಣ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತೆ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ. ಇಲ್ಲಿ ಏಕದಂತಾಯ ವಿದ್ಮಹೇ ಸಗುಣ ರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 4 ಕೈಗಳನ್ನು ಹೊಂದಿರುವಂತಹವನು ಶ್ರೀ ಗಣಪತಿಯು 4 ಕೈಯನ್ನು ಹೊಂದಿರುವಂಥವನು. ಏಕದಂತಾಯ ಅಂದರೆ ಒಂದು ಕೋರೆ ಹಲ್ಲು ದಂತ ಹೊಂದಿರುವಂಥದ್ದು. ಚತುರ್ಹಸ್ತಂ 4 ಕೈಗಳುಳ್ಳವನು. ಪಾಶಮಂಕುಶಧಾರಿಣಂ ಅವನ ಕೈಯಲ್ಲಿ ಏನಿದೆ, 4 ಕೈಗಳಲ್ಲಿ ಏನೇನೋ ಇಟ್ಕೊಂಡಿದ್ದಾನಲ್ವಾ. ಪಾಶ ಅಂಕುಶ, ಒಂದರಲ್ಲಿ ಪಾಶ ಅಂಕುಶಧಾರಿಣಂ. ರದಂ ಅಂದರೆ ಆ ಟಸ್ಕ್ ಮುರಿದೋಗಿರುವಂಥದ್ದು. ಆ್ಯಂಡ್ ವರದಂ ಪಾಶಮಂಕುಶಧಾರಿಣಂ ವರದ ಹಸ್ತ. ಅವನು 4 ಕೈಗಳಿದ್ದಾವೆ ಅವನಿಗೆ. ಅದರಲ್ಲಿ ಒಂದು ಪಾಶವನ್ನು ಇಟ್ಕೊಂಡಿದ್ದಾನೆ, ಒಂದರಲ್ಲಿ ಅಂಕುಶ ಇಟ್ಕೊಂಡಿದ್ದಾನೆ. ಪಾಶ ಅಂತಂದರೆ ಒಂದು ಹಗ್ಗ, ನಾವು ಗಮನಿಸಿರ್ತೀರ ಎಲ್ಲ. ಇನ್ನೊಂದು ಕೊಡ್ಲಿ ಥರ ಇರುತ್ತೆ ಅದು ಪಾಶ. ಇನ್ನೊಂದು ಹಗ್ಗ ಇಟ್ಕೊಂಡಿರ್ತಾನೆ 2 ಕೈಯಲ್ಲಿ, ಪಾಶಮಂಕುಶ. ಇನ್ನೊಂದು ಕೈಯಲ್ಲಿ ಮೋದಕ ಇಟ್ಕೊಂಡಿರ್ತಾನೆ, ಇನ್ನೊಂದು ಅಭಯ ಹಸ್ತವನ್ನು ತೋರಿಸ್ತಾ ಇರ್ತಾನೆ. ಇದೆಲ್ಲ ಗಮನಿಸಿರ್ಬೇಕು. ಇದು ಪಾಶಮಂಕುಶಧಾರಿಣಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ರದಂಚ ವರದಂ ಅಂದರೆ ಇನ್ನೊಂದು ಕೈಯಲ್ಲಿ ಬ್ಲೆಸ್ ಮಾಡ್ತಾ ಇದ್ದಾನೆ ಕೈಯಿಂದ. ಧೂಮ್ರವರ್ಣಂ ಮೂಷಕಧ್ವಜಂ ಅವನ ಧ್ವಜದಲ್ಲಿ ಏನಿದೆ, ಮೂಷಕ. ರಕ್ತಂ ಅಂದರೆ ಕೆಂಪು ಬಣ್ಣ. ಲಂಬೋದರಂ ಲಂಬೋದರ ಅಂತಂದರೆ ದೊಡ್ಡ ಹೊಟ್ಟೆಯನ್ನು ಹೊಂದಿರುವಂಥವನು. ಶೂರ್ಪಕರ್ಣಕಂ ಅಂದರೆ ದೊಡ್ಡ ದೊಡ್ಡ ಕಿವಿಯನ್ನು ಹೊಂದಿರುವಂಥವನು. ರಕ್ತವಾಸಸಂ ಅಂತ ಹೇಳಿದರೆ ಕೆಂಪು ಬಣ್ಣದ ಬಟ್ಟೆಯನ್ನು ತೊಟ್ಕೊಂಡಿರುವಂಥವನು. ರಕ್ತಗಂಧಾನುಲಿಪ್ತಾಂಗಂ ಅವನ ಶರೀರ ಕೆಂಪು ಗಂಧದಿಂದ ಅಲಂಕರಿಸಿದೆ, ಹಚ್ಚಿದೆ ಅಂತ. ರಕ್ತ ಪುಷ್ಪೈ ಅಂದರೆ ಅವನಿಗೆ ಕೆಂಪು ಹೂಗಳು ಬಹಳ ಇಷ್ಟ. ಕೆಂಪು ಹೂಗಳಿಂದ, ಅದರಿಂದ ಈ ದಾಸವಾಳ, ಕೆಂಪು ದಾಸವಾಳ ಭಗವಂತನಿಗೆ ಬಹಳ ಪ್ರಿಯವಾದದ್ದು, ಗಣೇಶನಿಗೆ. ಭಕ್ತಾನುಕಂಪಿನಂ ಅಂದರೆ ಭಕ್ತನಿಗೆ ಅನುಕಂಪವನ್ನು ತೋರಿಸುವಂಥವನು. ದೇವಂ ಭಕ್ತಾನುಕಂಪಿನಂ ದೇವಂ ಭಕ್ತರಿಗೆ ಅನುಕಂಪವನ್ನು ತೋರಿಸುವಂತಹ ದೇವ. ಜಗತ್ಕಾರಣಂ ಈ ಜಗತ್ತಿಗೆ ಕಾರಣನಾಗಿರುವಂಥವನು. ಅಚ್ಯುತಂ ಅಚ್ಯುತಂ ಜಗತ್ಕಾರಣಂ ಅಚ್ಯುತಂ. ಅಚ್ಯುತಂ ಅಂತ ಅಂದರೆ ತುಂಡಾಗದೇ ಇರೋನು ಅಥವಾ ಕೆಳಗೆ ಬೀಳದೇ ಇರುವನು ಅಂತ, ಬಹಳ ಸ್ಥಿರವಾಗಿರುವಂಥವನು ಅಂತ. ಆವಿರ್ಭೂತಂ ಆವಿರ್ಭೂತಂ ಅಂತಂದರೆ ಮ್ಯಾನಿಫೆಸ್ಟ್ ಆಗೋದು, ಎಕ್ಸಿಸ್ಟ್ ಆಗೋದು ಅಂತ. ಆವಿರ್ಭೂತಂಚ ಸೃಷ್ಟ್ಯಾದವ್ ಅಂದರೆ ಈ ಸೃಷ್ಟಿಗಿಂತ ಮೊದಲೇ ಅವನೇ ಇದ್ದಾನೆ, ಆವಿರ್ಭೂತನಾಗಿದ್ದಾನೆ ಅಂತ. ಪ್ರಕೃತಿ ಪುರುಷಾತ್ ಪರಂ
ಇವನು ಪ್ರಕೃತಿ ಪುರುಷಾತ್ ಪರಂ. ಪರಂ ಅಂತ ಹೇಳಿದ್ರೆ ನಾವು ನೋಡಿದ್ವಲ್ವಾ, ಅದಕ್ಕಿಂತ ಬೇರೆ ಆಗಿರೋವನು, ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್. ಪ್ರಕೃತಿ ಮತ್ತು ಪುರುಷನಿಗಿಂತ ಬಿಯಾಂಡ್, ಅದನ್ನು ಮೀರಿದವನು. ಏವಂ ಧ್ಯಾಯತಿಯೋ ನಿತ್ಯಂ, ಅಂದರೆ ಯಾರು ಭಗವಂತನನ್ನು ಈ ರೂಪದಲ್ಲಿ ಧ್ಯಾನಿಸ್ತಾರೋ ಸ ಯೋಗಿ ಯೋಗಿನಾಂ ವರಹ, ಅವರು ಸ ಯೋಗಿ ಯೋಗಿನಾಂ ವರಹ, ಅಂತಹ ಭಕ್ತರಲ್ಲಿ ಬೆಸ್ಟ್ ಅಂತೆ. ಭಗವಂತನನ್ನು ಈ ರೀತಿಯಾಗಿ ಯಾರು ಧ್ಯಾನಿಸ್ತಾರೋ ಅವರು ಉತ್ತಮವಾದ ಭಕ್ತರಲ್ಲಿ ಉತ್ತಮರಲ್ಲಿ ಉತ್ತಮರಾದ ಭಕ್ತರು ಅಂತ ಹೇಳ್ತಾರೆ. ಇಲ್ಲಿ ಸಗುಣ ರೂಪದಲ್ಲಿ ಹೇಳ್ತಾ, ನಿಮ್ಮ ಹತ್ರ ಈ ಗಣೇಶ ಉಪನಿಷತ್ತಿನ ಪುಸ್ತಕ ಇದ್ದರೆ ಅದರಲ್ಲೇ ಕೊಟ್ಟಿದ್ದಾರೆ ಸುಂದರವಾಗಿ, ಅದನ್ನೇ ಓದಿ ಹೇಳ್ತೀನಿ ನೋಡಿ. ಈ ಧ್ಯಾನ ಶ್ಲೋಕಗಳು ಗಣಪತಿಯ ಸಗುಣ ಸಾಕಾರ ರೂಪವನ್ನು ಭಕ್ತರಿಗೆ ಹೃದಯಂಗಮವಾಗುವ ರೀತಿಯಲ್ಲಿ ತಿಳಿಸುತ್ತದೆ. ಶ್ರೀ ಗಣಪತಿಯು 4 ಕೈಗಳುಳ್ಳವನಾಗಿದ್ದಾನೆ. ಇದು ಅವನೊಬ್ಬನೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಕೊಡಬಲ್ಲವನಾಗಿದ್ದಾನೆಂಬುದನ್ನು ತಿಳಿಸುತ್ತದೆ. ನಾವು ಪಾಶ, ಅಂಕುಶ ಅಲ್ವಾ, ಮೋದಕ, ಅಭಯಹಸ್ತ ನೋಡಿದ್ವಿ. ಇಲ್ಲಿ 4 ಏನು ಹೇಳ್ತಾ ಇದ್ದಾರೆ, ಪುರುಷಾರ್ಥಗಳನ್ನು ಕೊಡೋನವನೇ ಅಂತ ಹೇಳಿದ್ದಾರೆ. ಇನ್ನು ಈತನ ಕೈಗಳಲ್ಲಿ ಧರಿಸಿರುವ ಪಾಶ, ಅಂಕುಶಗಳೆಂಬ ಆಯುಧಗಳು ಮನಸ್ಸೆಂಬ ಮದ್ದಾನೆಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವವನೆಂಬುದನ್ನು ತಿಳಿಸುತ್ತದೆ. ಉಳಿದೆರಡು ಕೈಗಳು ಭಕ್ತರಿಗೆ ಅಭಯವನ್ನು, ವರವನ್ನು ಪಾಲಿಸುತ್ತಿವೆ. ಮೂಷಕನೆಂಬ ರಾಕ್ಷಸನನ್ನು ಸಂಹರಿಸಿದ ಅವನನ್ನೇ ತನ್ನ ಧ್ವಜವಾಗಿ ಮಾಡಿಕೊಂಡಿದ್ದಾನೆ. ಶರೀರದಿಂದ ಕೆಂಪು ಬಣ್ಣದ್ದವನಾಗಿದ್ದು ದೊಡ್ಡ ಹೊಟ್ಟೆ, ಅಗಲವಾದ ಕಿವಿಗಳುಳ್ಳವನಾಗಿದ್ದಾನೆ. ಬ್ರಹ್ಮಾಂಡವನ್ನೆಲ್ಲ ಹೊಟ್ಟೆಯಲ್ಲಡಗಿಸಿಟ್ಟುಕೊಂಡಿರುವನಾಗಿ ಕಿವಿಗಳಿಂದ ಕೇಳುವಾಗ ಸಾರಾಸಾರ ವಿವೇಚನೆ ಮಾಡಿ ನಿಸ್ಸಾರವಾದವುಗಳನ್ನು ಕೇರಿ ಬಿಸಾಡುತ್ತಾನೆ. ಕೆಂಪಾದ ವಸ್ತ್ರಗಳನ್ನು ಉಟ್ಟುಕೊಂಡಿದ್ದಾನೆ. ಕೆಂಪು ಗಂಧವನ್ನು ಧರಿಸಿದ್ದಾನೆ. ಕೆಂಪು ಹೂಗಳಿಂದ ಅಲಂಕೃತನಾಗಿದ್ದಾನೆ. ಭಕ್ತರ ವಿಷಯದಲ್ಲಿ ಬಹಳ ಕರುಣೆಯುಳ್ಳವನಾಗಿರುತ್ತಾನೆ. ಜಗತ್ತಿಗೆಲ್ಲ ಕಾರಣನಾಗಿದ್ದು ತಾನು ಮಾತ್ರ ಜಗತ್ತು ಕಣ್ಮರೆಯಾದರೂ ನಿತ್ಯವಾಗಿ ಚ್ಯುತಿ ಇಲ್ಲದೆ ಎಂದೆಂದೂ ಇದ್ದುಕೊಂಡಿರುತ್ತಾನೆ. ಆದರೆ ಸೃಷ್ಟಿಯು ಪ್ರಾರಂಭದಲ್ಲಿ ಎಲ್ಲರಿಗಿಂತ ಮೊಟ್ಟ ಮೊದಲು ತೋರಿಸಿಕೊಳ್ಳುತ್ತಾನೆ. ಆದ್ದರಿಂದಲೇ ಮೊಟ್ಟ ಮೊದಲಿಗೆ ಪೂಜ್ಯನಾಗಿದ್ದಾನೆ. ಯಾವ ದೇವತಾ ಕಾರ್ಯಗಳನ್ನು ಮಾಡಬೇಕಾದರೂ ಮೊದಲು ಗಣಪತಿಯನ್ನು ಪೂಜಿಸಲೇಬೇಕು. ಹೀಗೆ ಪ್ರಕೃತಿ ಪುರುಷ ತತ್ವಗಳಾಗಿ ಸ್ಥಿತಿ ಕಾಲಕ್ಕೆ ಕಂಡರೂ ತಾನು ಅವೆರಡಕ್ಕಿಂತ ವಿಲಕ್ಷಣನೂ ಆಗಿದ್ದಾನೆ. ಇದು ಗಣಪತಿಯ ಧ್ಯೇಯವಾದ ಸ್ವರೂಪವು. ಇನ್ನು ಮುಂದೆ ಗಣಪತಿಯ ಗುಣ ಮಹಿಮೆಗಳನ್ನು ತಿಳಿಸಲಾಗುವುದು. ಅವುಗಳನ್ನು ಮತ್ತೆ ವಿಚಾರ ಮಾಡೋಣ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಗಣಪತಿಯನ್ನು ಊಹಿಸ್ಕೊಂಡ್ರೆ 4 ಕೈಗಳು. ಪಾಶ, ಅಂಕುಶ ಅಂತ ಹೇಳುವಾಗ ಅವನು ಈ ನಮ್ಮನ್ನು ಈ ಪ್ರಪಂಚದ ಬಂಧನದಿಂದ ಕತ್ತರಿಸಿ ತನ್ನ ಕಡೆಗೆ ಎಳ್ಕೊಳ್ತಾನೆ. ಅದಕ್ಕೋಸ್ಕರ ಆ ಪಾಶ ಇರೋದು, ಆ ಪಾಶದಿಂದ ಎಳ್ಕೊಳ್ತಾನೆ ಭಕ್ತರನ್ನ ಅಂತ ಕೂಡ ವರ್ಣನೆ ಕೊಡ್ತಾರೆ. ಕಿವಿಯಿಂದ ಕೇಳುವ ಕೂಡ ಅವನು ಸರಿಯಾದ್ದನ್ನು ಮಾತ್ರ ಕೇಳಿಸ್ಕೊಳ್ತಾನೆ ಅನ್ನೋದಕ್ಕೆ ದೊಡ್ಡ ಕಿವಿಗಳಿದೆ ಅಂತ ಹೇಳ್ತಾರೆ. ಒಳ್ಳೆಯದು. ಈಗ ಇನ್ನೊಮ್ಮೆ ಅದರ ಅರ್ಥದಂತೆ ನೋಡ್ತಾ ಹೋಗಿ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೋಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತೆ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ. ಬಹಳ
ಸುಂದರವಾದ ಉಪನಿಷತ್ತು. ಸಾಕಾರ ನಿರಾಕಾರ ಎರಡನ್ನು ನೋಡಿದ್ವಿ. ನಿರ್ಗುಣ ನಿರಾಕಾರ ಸಾಕಾರ ರೂಪವನ್ನು ನೋಡಿದ್ವಿ, ಸಗುಣ ರೂಪವನ್ನು. ಇನ್ನು ಮುಂದೆ ಅವನ ಗುಣಗಳನ್ನು ನೋಡೋಣ. ಅಲ್ಲಿಗೆ ನಿಲ್ಲಿಸ್ತೀನಿ. ಮುಂದೆ ಅವನ ಗುಣಗಳು ಅದನ್ನು ಹೇಳೋದ್ರಿಂದ ಫಲಶ್ರುತಿ ಕೂಡ ಇದೆ. ಫಲಶ್ರುತಿಯನ್ನು ನೋಡಿಬಿಡೋಣ. ಯಾಕಂದರೆ ಗಣಪತಿ ಉಪನಿಷತ್ತಿನಲ್ಲಿ ಅವನ ಗುಣಗಳು ಹೇಳಿದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಸಾಮಾನ್ಯ. ಫಲಶ್ರುತಿ ಬಗ್ಗೆ ಏನೋ ಹೇಳಿಲ್ಲ. ಆ ಫಲಶ್ರುತಿಯನ್ನು ಕೂಡ ಸುಮ್ಮನೆ ಹಾಗೆ ನೋಡೋಣ. ಒಳ್ಳೆಯದು. ಅಲ್ಲಿ ನಿಲ್ಲಿಸ್ತೀನಿ. ಮತ್ತೆ ನಾಳೆ ಇದನ್ನು ಮುಂದುವರಿಸ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.